Hi, hello, my dear children. Today's topic comparison of fractions. Comparing like fractions. ಅಂದರೆ ಎರಡು ಲೈಕ್ ಫ್ರ್ಯಾಕ್ಷನ್ಸ್ಗಳನ್ನು ಹೇಗೆ ಕಂಪೇರ್ ಮಾಡಬಹುದು. ಇವಾಗ ಎರಡು ಲೈಕ್ ಫ್ರ್ಯಾಕ್ಷನ್ಸ್ಗಳಲ್ಲಿ ವಿಚ್ ಒನ್ ಈಸ್ ಗ್ರೇಟರ್ ಆ್ಯಂಡ್ ವಿಚ್ ಒನ್ ಈಸ್ ಸ್ಮಾಲರ್ ಅನ್ನೋದ್ರ ಬಗ್ಗೆ ನೋಡೋಣ. ಇದರಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ಈ ರೀತಿ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ನ್ಯೂಮರೇಟರ್ನ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ 5 ಮತ್ತು 7 ಈ ಎರಡು ನ್ಯೂಮರೇಟರ್ಗಳಲ್ಲಿ 7 ಬಿಗ್ಗರ್ ಆಗಿದೆ. ಅದರಿಂದ 7/12 5/12ಗಿಂತ ಗ್ರೇಟರ್ ಆಗಿದೆ. ಸೊ 5/12 ಲೆಸ್ ದ್ಯಾನ್ 7/12. ಅದೇ ರೀತಿ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 4/7 ಮತ್ತು 3/7 ಇಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ ಸೇಮ್ ಇದೆ. ಸೊ 4 ಮತ್ತು 3 ಈ ಎರಡು ನ್ಯೂಮರೇಟರ್ಗಳಲ್ಲಿ 4 ಗ್ರೇಟರ್ ಆಗಿರೋದ್ರಿಂದ 4/7 ಗ್ರೇಟರ್ ದ್ಯಾನ್ 3/7. ನೆಕ್ಸ್ಟ್, ಕಂಪೇರಿಂಗ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಅಂದರೆ ಸೇಮ್ ನ್ಯೂಮರೇಟರ್ ಇದ್ದಾಗ ಹೇಗೆ ಫ್ರ್ಯಾಕ್ಷನನ್ನು ನಾವು ಕಂಪೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಇರ್ತಕ್ಕಂಥ ಫ್ರ್ಯಾಕ್ಷನ್ಸ್ನಲ್ಲಿ ನ್ಯೂಮರೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಡಿಫ್ರೆಂಟ್ ಆಗಿದೆ. ಇಲ್ಲಿ 8 ಮತ್ತು 10 ಇದೆ. ಈ ಎರಡು ನಂಬರ್ಗಳಲ್ಲಿ 10 ಗ್ರೇಟರ್ ಆಗಿದೆ. ಆದರೆ ನಾವು ಫ್ರ್ಯಾಕ್ಷನ್ನಲ್ಲಿ ಹೇಳ್ಬೇಕಾದ್ರೆ 3/10 ಲೆಸ್ ದ್ಯಾನ್ 3/8 ಅಂತ ಹೇಳಬೇಕಾಗತ್ತೆ. ಇವಾಗ ಇಲ್ಲಿ 3/8 3/10ಗಿಂತ ದೊಡ್ಡದಾಗಿರುತ್ತೆ. ಅದರಿಂದ 3/8 ಗ್ರೇಟರ್ ದ್ಯಾನ್ 3/10. ಮತ್ತು ಸೆಕೆಂಡ್ ಎಕ್ಸಾಂಪಲ್ನಲ್ಲಿ 5/6 ಮತ್ತು 5/8 ಇದೆ. ಇಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ನಲ್ಲಿ 6 ಮತ್ತು 8 ಈ ಎರಡು ನಂಬರ್ಗಳಲ್ಲಿ 8 ಗ್ರೇಟರ್ ಆಗಿದೆ. ಆದರೆ ಫ್ರ್ಯಾಕ್ಷನ್ನಲ್ಲಿ ಹೇಳಬೇಕಾದ್ರೆ 5/8 ಲೆಸ್ ದ್ಯಾನ್ 5/6 ಅಂತ ಹೇಳಬೇಕಾಗತ್ತೆ. ಸೊ 5/6 ಗ್ರೇಟರ್ ದ್ಯಾನ್ 5/8. 5/6 5/8ಗಿಂತ ದೊಡ್ಡದಾಗಿರುತ್ತೆ. ನೆಕ್ಸ್ಟ್, ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲಿ ಇರ್ತಕ್ಕಂಥ ಫ್ರ್ಯಾಕ್ಷನ್ನಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಈ ರೀತಿ ಡಿಫ್ರೆಂಟ್ ಆಗಿದ್ದಾಗ ಹೇಗೆ ಎರಡು ಫ್ರ್ಯಾಕ್ಷನ್ಗಳನ್ನು ಕಂಪೇರ್ ಮಾಡಬಹುದು ಅನ್ನೋದನ್ನು ನೋಡೋಣ. ಮೊದಲು ಇಲ್ಲಿ ಇರ್ತಕ್ಕಂಥ ಅನ್ಲೈಕ್ ಫ್ರ್ಯಾಕ್ಷನನ್ನು ನಾವು ಲೈಕ್ ಫ್ರ್ಯಾಕ್ಷನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಲೈಕ್ ಫ್ರ್ಯಾಕ್ಷನ್ನಾಗಿ ಕನ್ವರ್ಟ್ ಮಾಡೋದು ಅನ್ನೋದಾದರೆ, ಮೊದಲು ನಾವು ಇಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ಗಳಿಗೆ LCM ಫೈಂಡ್ ಔಟ್ ಮಾಡ್ಕೋಬೇಕು. 2 ಮತ್ತು 4 ಈ ಎರಡು ನಂಬರ್ಗಳಿಗೆ ನಾವು LCM ಫೈಂಡ್ ಔಟ್ ಮಾಡೋಣ. 2 ಮತ್ತು 4 ಎರಡು ನಂಬರ್ಗಳು 2 ಇಂದ ಡಿವೈಡ್ ಆಗುತ್ತೆ. 2 1s 2, 2 2s 4. ಮತ್ತು 2 ಇಂದ ಈ 1 ಹಾಗೆ ಬರ್ಕೊಳ್ಳೋಣ. 2 1s 2. 2 ಇಂಟು 2 ಇಂಟು 1 ಇಂಟು 1. 2 ಇಂಟು 2 ಇಂಟು 1 ಇಂಟು 1. 2 2s 4, 4 1s 4, 4 1s 4. ಸೊ LCM ಈಕ್ವಲ್ 4. ಇವಾಗ LCM 4 ಬಂದಿದೆ. ಮೊದಲು ನಾವು ಈ ಫ್ರ್ಯಾಕ್ಷನನ್ನು ತಗೊಳ್ಳೋಣ. 11/2. ನಾವು ಡಿನಾಮಿನೇಟರ್ ಸೇಮ್ ಇರೋ ರೀತಿ ನೋಡ್ಕೋಬೇಕು. ಇವಾಗ ಇಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ 2. ಈ 2 ಇಂದ ನಾವು LCM 4 ಡಿವೈಡ್ ಮಾಡೋಣ. 2 ಇಂದ 4, 2 2s 4 ಡಿವೈಡ್ ಆಗುತ್ತೆ. ಆ 2 ಇಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಮತ್ತು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡಕ್ಕೂ ಕೂಡ 2 ಮಲ್ಟಿಪ್ಲಿಕೇಶನ್ ಮಾಡಬೇಕು. 11 2s 22, 2 2s 4. ಮತ್ತು ಈ ಫ್ರ್ಯಾಕ್ಷನನ್ನು ತಗೊಳ್ಳೋಣ. 13/4. 4 ಇಂದ ಈ 4 ಅಂದರೆ LCM 4, 4 1s 4 ಡಿವೈಡ್ ಆಗುತ್ತೆ. ಸೊ ಆ 1
ಈ ಡಿನಾಮಿನೇಟರ್ 4ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮತ್ತು ನ್ಯೂಮರೇಟರ್ಗೂ ಕೂಡ ಆ 1ಅನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 13 1s 13, 4 1s 4. ಇಲ್ಲಿ ಡಿನಾಮಿನೇಟರ್ ಎರಡೂ ಕೂಡ ಸೇಮ್ ಆಗಿದೆ, ಅಂದರೆ ಲೈಕ್ ಫ್ರ್ಯಾಕ್ಷನ್ ಆಗಿದೆ. ಇವಾಗ 22/4 ಮತ್ತು 13/4. ಡಿನಾಮಿನೇಟರ್ಗಳು ಸೇಮ್ ಇದೆ ಮತ್ತು ನ್ಯೂಮರೇಟರ್ಗಳು ಡಿಫ್ರೆಂಟ್ ಆಗಿದೆ. ಇಲ್ಲಿ 22 ಮತ್ತು 13 ಈ ಎರಡು ನ್ಯೂಮರೇಟರ್ಗಳಲ್ಲಿ 22 ಗ್ರೇಟರ್ ಆಗಿದೆ, ಅದರಿಂದ ಈ ಫ್ರ್ಯಾಕ್ಷನನ್ನು ನಾವು ಗ್ರೇಟರ್ ಅಂತ ಹೇಳ್ತೀವಿ. ಸೊ 22/4 ಅಂದರೆ 11/2 ಗ್ರೇಟರ್ ದ್ಯಾನ್ 13/4 13/4. 11/2 ಗ್ರೇಟರ್ ದ್ಯಾನ್ 13/4. ಇವಾಗ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 3/5 ಮತ್ತು 9/4. ಇಲ್ಲೂ ಕೂಡ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕೂಡ ಡಿಫ್ರೆಂಟ್ ಆಗಿದ್ದಾವೆ. ಇವಾಗ ಅನ್ಲೈಕ್ ಫ್ರ್ಯಾಕ್ಷನ್ಸ್ಗಳನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ಗಳಾಗಿ ಕನ್ವರ್ಟ್ ಮಾಡಬೇಕು. ಸೊ 5 ಮತ್ತು 4ಗೆ ನಾವು LCM ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. 5ಇಂದ 5 1s 5 ಡಿವೈಡ್ ಆಗುತ್ತೆ, 4 ಡಿವೈಡ್ ಆಗೋದಿಲ್ಲ, ಅದನ್ನ ಹಾಗೆ ಬರ್ಕೊಳ್ಳೋಣ. 2ಇಂದ 1 ಹಾಗೆ ಬರುತ್ತೆ, 2 2s 4 ಮತ್ತು ಇಲ್ಲಿ 1ಅನ್ನು ಹಾಗೆ ಬರ್ಕೊಳ್ಳೋಣ, 2 1s 2. 5 ಇಂಟು 2 ಇಂಟು 2 ಇಂಟು 1 ಇಂಟು 1. 5 2s 10, 10 2s 20, 21s 20, 21s 20. ಸೊ LCM 20 ಬಂದಿದೆ. ಇವಾಗ ಈ LCM ಅನ್ನು ಯೂಸ್ ಮಾಡ್ಕೊಂಡು ನಾವು ಇಲ್ಲಿರ್ತಕ್ಕಂಥ ಫ್ರ್ಯಾಕ್ಷನ್ಸ್ಗಳನ್ನು ಲೈಕ್ ಫ್ರ್ಯಾಕ್ಷನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. 3/5. ಇಲ್ಲಿ 5ಇಂದ 20ಅನ್ನು ಡಿವೈಡ್ ಮಾಡೋಣ. 5 4s 20. 5ಇಂದ 20 4s ಡಿವೈಡ್ ಆಗುತ್ತೆ, ಆದ್ದರಿಂದ ನಾವು ಆ 4ಅನ್ನು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡಕ್ಕೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. 3 4s 12, 5 4s 20. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಫ್ರ್ಯಾಕ್ಷನನ್ನು ತಗೊಳ್ಳೋಣ. 9/4. ಇವಾಗ ಈ 4ಇಂದ ಮತ್ತೆ ನಾವು 20ಅನ್ನು ಡಿವೈಡ್ ಮಾಡ್ಕೋಬೇಕು. 4 5s 20. ಸೊ ಆ 5ಅನ್ನು ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎರಡಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗತ್ತೆ. 9 5s 45, 4 5s 20. 12/20 ಮತ್ತು 45/20 ಇವುಗಳು ಲೈಕ್ ಫ್ರ್ಯಾಕ್ಷನ್ಸ್ಗಳಾದವು. ಇವಾಗ ನಮಗೆ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ 20 20 ಈ ಎರಡು ನಂಬರ್ಗಳು ಸೇಮ್ ಇದೆ. ನ್ಯೂಮರೇಟರ್ನಲ್ಲಿರ್ತಕ್ಕಂಥ ನಂಬರ್ಗಳು 12 ಮತ್ತು 45. ಇದರಲ್ಲಿ 45 ಗ್ರೇಟರ್ ಆಗಿರೋದ್ರಿಂದ 45/20 ಗ್ರೇಟರ್ ಆಗಿರುತ್ತೆ. ಸೊ 3/5 ಮತ್ತು 9/4. ಇದರಲ್ಲಿ 9/4 3/5ಗಿಂತ ಗ್ರೇಟರ್ ಆಗಿದೆ, ಅಂದರೆ ದೊಡ್ಡದಾಗಿರುತ್ತೆ. ಈ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್.